ಭಾನುಮತಿಯ ಕಣ್ಣೀರಿಗೆ ಕರಗಿದ ಹೃದಯ. ಅಣ್ಣ ಜ್ಞಾಪಿಸಿಕೋ, ನಮ್ಮೈವರ ಮುದ್ದಿನ ಮಡದಿ ದ್ರೌಪದಿಯ ಕಣ್ಣೀರನ್ನ ನೋಡಿ ಹರ್ಷಿತನಾದಂತಹ ಹರ್ಷದ ಧಾರೆಯನ್ನೇರಿದಂತಹ ಪಾಪಿ ಕೌರವ. ಹೌದು, ದ್ರೌಪದಿಯನ್ನ ದರದರನೆ ಎಳೆದು ತುಂಬಿದ ಸಭಾಸದನದಲ್ಲಿ ಸೀರೆಯನ್ನ ಸೆಳೆಯುವ ಪ್ರಯತ್ನವನ್ನ ಮಾಡಿ ಶೀಲ ಹರಣ ಮಾಡಲು ಪ್ರಯತ್ನಿಸಿದ ಕೌರವನ ಬಗ್ಗೆ ಇನ್ನೂ ಅನುಕಂಪನಿನಲ್ಲಿದೆಯಲ್ಲ. ಇದು ವಿಚಿತ್ರ ಸಂಗತಿ. ಹಾಗೆ ಯೋಚಿಸಬೇಡ ತಮ್ಮ. ಮತ್ತೆ ಕೌರವನನ್ನ ಶಿಕ್ಷಿಸಬೇಕು ಅಂತಾದ್ರು ಅವ ಇಲ್ಲಿ ಉಳಿಬೇಕೋ ಬೇಡ, ಅವನನ್ನು ನಾವು ಕರ್ಕೊಂಡು ಹೋದ ಮೇಲೆ ಧರ್ಮಜ, ಇನ್ನು ನನ್ನದು ಮಾತುಕತೆ ಇಲ್ಲ. ಈ ಕೆಲಸ ಆಗಬೇಕಿದ್ರೆ ನನ್ನ ಉಳಿದ ಸಹೋದರರಿದ್ದಾರೆ, ಅವರಲ್ಲಿ ಹೇಳಿ ನೀನು ಪೂರೈಸು. ನಾನಂತೂ ಇದಕ್ಕೆ ಬರುವ ಜನವೇ ಅಲ್ಲ. ತಮ್ಮ, ಭೀಮನಲ್ಲಿ ಈಗಾಗಲೇ ವಿಷಯವನ್ನ ತಿಳಿಸಿದಾಗ ಏನು ಹೇಳಿ ನಿಂತಿದ್ದಾನೆ. ಹೌದಲ್ಲ? ಆಗುವುದಿಲ್ಲ ಅಂತ. ಹಾಗಾದ್ರೆ ನಾನು ನಿನ್ನನ್ನು ಆಯ್ಕೆ ಮಾಡುವುದಕ್ಕೆ ಕಾರಣ ಅದಲ್ಲ. ನಾನು ಉರಿಯುತ್ತೇನೆ, ನನ್ನದ್ದು ಸಮ್ಮತಿ ಇಲ್ಲ. ನೀನು ಉರಿದು ನಿಲ್ಲಬೇಕು ಕೌರವನನ್ನು ಬಿಡಿಸುವ ವಿಚಾರದಲ್ಲಿ ಅಂತ ಹೇಳುವುದು. ನಾನು ಸಾರಿ ಸಾರಿ ಹೇಳ್ತಾ ಇದ್ದೇನೆ, ನಾನು ಹೋಗಲಾರೆ. ಬೇಕಿದ್ದರೆ ನೀನೇ ಹೋಗು. ಕೌರವಾದಿಗಳನ್ನ ಬಿಡಿಸಿಕೊಂಡು ಬರುವುದಿಲ್ಲ ಅಲ್ವಾ? ಇಲ್ಲ. ಹಾಗಾದ್ರೆ ನನ್ನ ತೀರ್ಮಾನ ಕೇಳು. ಒಡನುಣೇನು ಕೌರವರನೆಲ್ಲರ ಒಡನುಣೇನು ಕೌರವರನೆಲ್ಲರ ಬಿಡಿಸದರಾಗೆಂದೆನಲು ಒಡನುಣೇನು ಕೌರವರನೆಲ್ಲರ ಬಿಡಿಸದನಗೆಂದೆನಲು ವಂಶದ ಘನತೆಯನ್ನು ಉಳಿಸಬೇಕು ಎಂದ್ರು ನೀನು ಹೋಗುವುದಿಲ್ಲ. ಇಲ್ಲ. ಹಾಗಾದ್ರೆ ನನ್ನದು ಒಂದು ತೀರ್ಮಾನ ಉಂಟು. ಏನದು? ವಂಶದ ಮರ್ಯಾದೆಯನ್ನು ಉಳಿಸುವ ಅರ್ಹತೆ ಇದ್ದು ನೀನು ಸುಮ್ಮನೆ ಕುಳಿತುಕೊಳ್ತಿ ಅಂತಾದ್ರೆ ಕೌರವಾದಿಗಳನ್ನ ಬಿಡಿಸುವನಕ ನಿರಸನವನ್ನ ಕೈತೆ. ಅಣ್ಣ, ನಿರಶನ ವೃತ ಬಿಡು ಚಿಂತೆ, ಬಿಡು ಬಿಡು ಚಿಂತೆಯೋ ನಿರಶನ ವೃತ. ನಮ್ಮ ಬದುಕಿನ ಒಂದೇ ಒಂದು ಲಕ್ಷ್ಯ ಅಣ್ಣ ಧರ್ಮಜನ ಮೊಗದಲ್ಲಿ ನಗುವನ್ನ ಕಾಣುವುದು. ನಿನ್ನ ಜಠರಾಗ್ನಿಗೆ ಬೆಂದು ನಮ್ಮ ವಂಶವೇ ನಿರ್ನಾಮವಾದಿ. ಅಣ್ಣ, ಇಂತಹ ನಿರ್ಧಾರವನ್ನ ಕೈಗೊಳ್ಳಬೇಡ. ಇದ್ದಾನೆ ಈ ಪಾರ್ಥ ಇನ್ನೂ ಜೀವಂತ ಇದ್ದಾನೆ. ಆ ಗಂಧರ್ವನನ್ನ ಬಂಧಿಸಿ ಕೌರವನನ್ನ ಬಿಡಿದು ತರುವಂತಹ ಹೊಣೆಗಾರಿಕೆ ನನಗೆ. ಬಿಡಿಸಿ ತರ್ತೀಯಲ್ಲ? ಹೌದು. ಈಗ ಸಂತೋಷ ಆಯ್ತು. ಶ್ರೀಕೃಷ್ಣನ ಅನುಗ್ರಹದಿಂದ ರಾಕ್ಷಸೀ ವಿದ್ಯೆಯ ಫಲದಿಂದ ಜಯಶಾಲಿ ಆದ. ಅಣರಿ ವ್ರತವನ್ನು ನಡೆಸಿದನು.
ನನಗಿದು ದೊಡ್ಡ ವಿಷಯವೇ? ಚಾಕ್ಷುಷು ವಿದ್ಯೆಯನ್ನು ಕೈಗೂಡಿಸಿಕೊಂಡಿದ್ದೇನೆ. ಬತ್ತಳಿಗೆಯಲ್ಲಿ ತುಂಬಿದ ವಿಶಿಷ್ಟವಾದಂತಹ ಅಸ್ತ್ರಗಳಿವೆ. ಇವುಗಳನ್ನು ಪ್ರಯೋಗಿಸಿ ಆತನ ತಲೆಗೆ ಏಳುತ್ತೇನೆ. ಸಂದರ್ಭದಲ್ಲಿ ಬಾಣ ಪ್ರಯೋಗದಿಂದ ನನ್ನನ್ನು ಈ ಧರೆಗೆ ಬರುವಂತೆ ಮಾಡಿದವ ಪಾರ್ಥ. ಪಾರ್ಥ ಏನು ಪರಾಕ್ರಮದ ಪಿತ್ತ ನೆತ್ತಿಗಡರಿತೋ ಹೇಗೆ ಎನ್ನುವುದಾಗಿ ಕೇಳ್ತಾ ಇದ್ದೆ. ಯಾರಿಗೆ? ಇಲ್ಲವಾದಲ್ಲಿ ನಾವ್ಯಾರು ನೀನ್ಯಾರು ಎನ್ನುವುದನ್ನು ನೆನಪಿಸಿಕೋ. ಏನು? ಒಂದು ಪಾಶುಪತಾಸ್ತ್ರದ ಘಟನೆಯನ್ನು ನೆನಪು ಮಾಡಿಕೋ. ಸ್ವರ್ಗಕ್ಕೆ ಬಂದಂತಹ ನಿನ್ನನ್ನು ದೇವೇಂದ್ರ ಪೀಠದಲ್ಲಿ ಕುಳ್ಳಿರಿಸಿ ಕಿರೀಟಿ ಎನ್ನುವಂತಹ ಬಿರುದನ್ನು ಕೊಟ್ಟವನಿದ್ದಾನೆ. ನನ್ನ ಸಾಮರ್ಥ್ಯದ ಸಾಧನೆಯ ದ್ಯೋತಕವದು. ಆ ಸಂದರ್ಭ ಅಭಿಮಾನವಿದೆ, ಗರ್ವವಿದೆ, ಹೆಮ್ಮೆ ಇದೆ ಆ ಪ್ರಕರಣದ ಕುರಿತು. ಇರಲಿ ಅಂತೆ. ಅದೇ ಸಂದರ್ಭದಲ್ಲಿ ಊರ್ವಶಿಯ ಪ್ರಣಯವನ್ನು ತಿರಸ್ಕರಿಸಿದಂತಹ ನಿನಗೆ ಇಂದ್ರಿಯ ನಿಗ್ರಹಕ್ಕೆ ಅದೊಂದು ದ್ಯೋತಕ. ಶಾಪವು ವಿಜಯ ಸುಖಕ್ಕೆ ಮನ ಬೀಳುವ ವ್ಯಕ್ತಿ ನಾನಲ್ಲ. ಊರ್ವಶಿಯನ್ನು ತಿರಸ್ಕರಿಸಿದ್ದೇನೆ. ಆ ಶಾಪಕ್ಕೆ ಗುರಿಯಾದಂತಹ ನೀನು ನಪುಂಸಕನಾಗು ಇರು ಎನ್ನುವುದಾಗಿ ಅದನ್ನೇ ವರವಾಗಿ ಪರಿಗಣಿಸಿದ್ದೇನೆ ನಾನು. ಇರಲಿ ಬಿಡು. ಆ ಸಂದರ್ಭದಲ್ಲಿ ನಿನಗೆ ನೃತ್ಯಾಭ್ಯಾಸವನ್ನು ಮಾಡಿಸಿದ ಗುರು ಈ ಚಿತ್ರಸೇನ ಎನ್ನುವುದನ್ನು ಮರೆಯಬೇಡ. ಕಲಾಗುರು ಹೌದು ನೀನು. ಹಾಗಾಗಿಯೇ ಕೇಳಿದೆ, ಪರಾಕ್ರಮದ ಪಿತ್ತ ನೆತ್ತಿಗಡರಿತೋ ಹೇಗೆ ಎನ್ನುವುದಾಗಿ. ಒಳ್ಳೆಯ ಮಾತಿನಿಂದ ಈ ಚಿತ್ರಸೇನನನ್ನು ನನ್ನನ್ನು ಬಿಟ್ಟು ನಿನ್ನ ದಾರಿಯನ್ನು ನೀನು ಹೊರಟು ಹೋದರೆ ಒಳ್ಳೆಯದು. ಇಲ್ಲವಾದರೆ ಈ ಗಂಧರ್ವರಲ್ಲಿ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾದೀತು ಜೋಕೆ. ಕಚರ ಎಬ್ಬಿಸ್ತಾ ಇದೆಯಲ್ಲ, ಸಮಯ ಸಾಲದು ಆ ಕುರಿತಾಗಿ ಉತ್ತರ ಕೊಡ್ಲಿಕ್ಕೆ. ಓಹೋ, ಹೌದು, ನೀನು ನೃತ್ಯಾಭ್ಯಾಸವನ್ನು ನನಗೆ ಕಲಿಸಿದ್ದೀಯ. ನೃತ್ಯ ಗುರು ಹೌದು. ಕಲಾ ಗುರುಗಳು ಆ ವಿಭಾಗಕ್ಕೆ ಸಂಬಂಧಿಸಿ ಮಾತ್ರ ಶಿಷ್ಯನ ಹತ್ತಿರ ವ್ಯವಹರಿಸಬೇಕು. ಅದನ್ನೇ ಆಧಾರವಾಗಿಟ್ಟುಕೊಂಡು ಉಳಿದ ಯಾವುದೇ ವ್ಯಾಮೋಹವನ್ನು ಪಡಿಬಾರದು. ಇದು ಗುರುಗಳಿಗೆ ಒಂದು ಸೂಚನೆ. ಹೌದು, ನೀನು ಕಲಾಗುರು ಅಲ್ಲಿ ನೃತ್ಯ ಶಾಲೆಯಲ್ಲಿ. ನಿಜ. ಇದು ಯುದ್ಧ ಭೂಮಿ. ಓಹೋ, ಯೋಗ ಧರ್ಮ, ಶಾಸ್ತ್ರ ಧರ್ಮ ಮಾತ್ರ ಇಲ್ಲಿ ಪ್ರಸ್ತುತ. ಏನೋ ಹುಲಿಯನ್ನ ಹಿಡ್ಲಿಕ್ಕೆ ಬಂದವನು ನೀನು. ಇದು ನಮ್ಮ ಉಪವನದಲ್ಲಿರುವ ಹುಲಿ. ಇದನ್ನು ಶಿಕ್ಷಿಸುವ ರಕ್ಷಿಸುವ ಅಧಿಕಾರ ನಮಗೆ. ಅದು ಹೊರತು ಮೂರನೇ ವ್ಯಕ್ತಿಗೆ ಇಲ್ಲಿ ಪ್ರವೇಶ ಇಲ್ಲ. ಆದ್ದರಿಂದ ಮಾಡಿದ ಇಷ್ಟರವರೆಗಿನ ಈ ಘಟನೆಗೆ ತಪ್ಪಾಯ್ತು ಅಂತ ಕಾಲು ಹಿಡಿದುಕೊಂಡ್ರೆ ಓಹೋ ಕ್ಷಮಿಸಿ, ಏನು ಕಷ್ಟ ನಷ್ಟ ಪರಿಮಾರ್ಜನೆ ಆದೀತು. ಇಲ್ಲವಾದ್ರೆ ಕಣೆಯ ಮನೆಯಲ್ಲಿದೆ ನಿನ್ನ ಪ್ರಾಣ. ಎಚ್ಚರ. ವೃತ ಸಿಟ್ಟಾಗಬೇಡಯ್ಯ. ಯಾಕೆ? ಹೇಳುವಂತ ಒಂದೆರಡು ಮಾತನ್ನು ಕೇಳು. ಏನದು? ಕೇಳು ಕೇಳೈ ಕೇಳು ಕೇಳೈ ಪಾರ್ಥ, ಕೋಪಿಸಿ ಕೊಡದಿರು ವ್ಯರ್ಥ. ಕೇಳು ಕೇಳೈ ಪಾರ್ಥ, ಕೋಪಿಸಿ ಕೊಡದಿರು ವ್ಯರ್ಥ. ಬೇಳುವೆ ನೀತನ ದೂರ್ತ ಗುಣವ ಧುರ ಸಮರ್ಥ. ಬೇಳುವೆ ನೀತನ ದೂರ್ತ
ಹಾಗಾದರೆ ಕೋಗಿಲೆಗಳು ಯಾಕೆ ಸಂಕಟ ಪಡಬೇಕು ಹೇಳು? ಅಂತಹ ಈ ಕೌರವರು ಅವರ ಕುಲನಾಶ ಆದರೆ ಪಾಂಡವರಾದಂತಹ ನೀವ್ಯಾಕೆ ದುಃಖ ಪಡಬೇಕು? ಒಂದು ರೀತಿಯಲ್ಲಿ ನಾನು ಮಾಡಿದ ಕೆಲಸವನ್ನು ಮೆಚ್ಚಿ ಸಂತೋಷವನ್ನು ಪಡಬೇಕಾದವರು ನೀವು. ಹಾಗಾಗಿ ಹೇಳ್ತಾ ಇದ್ದೇನೆ, ವೃತ ಸಿಟ್ಟಾಗಬೇಡ. ಈಗೋ ಕೌರವ ಮಾಡಿದಂತಹ ಅನಾಚಾರಕ್ಕೆ ಶಿಕ್ಷಿಸುವಂತಹ ಸಾಮರ್ಥ್ಯ ಈ ಪಾಂಡವರಿಗಿದೆ. ಹೌದು, ಇನ್ನೊಬ್ಬರ ಕೃಪೆಯಿಂದ ಕೃಪಾಶೀರ್ವಾದದಿಂದ ನಮ್ಮ ವೈರಿಗೆ ಶಿಕ್ಷೆಯಾಗುವಂತಹ ಪ್ರಕರಣ ನಾವು ಅದನ್ನು ಸಹಿಸಲಾರೆವು. ಸ್ವಸಾಮರ್ಥ್ಯದಿಂದ ಇಂದಲ್ಲ ನಾಳೆ ಆತನಿಗೆ ಗತಿ ಕಾಣಿಸುವಂತಹ ಸಂದರ್ಭದ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಅರ್ಥ? ನಿನ್ನ ಋಣಭಾರ ನಮಗೆ ಅಗತ್ಯ ಇಲ್ಲ, ಆದ್ದರಿಂದ ಬಿಟ್ಟು ಬಿಡು ಅಂತ ಹೇಳ್ತಾ ಇದ್ದೇನೆ. ಮತ್ತು ಸುಲಭದಲ್ಲಿ ಬಿಟ್ಟು ಬಿಡ್ಲಿಕ್ಕಾಗುವುದಿಲ್ಲ. ಮತ್ತೇನಿದೆ ಹೇಳಲಿಕ್ಕೆ ನಿನಗೆ? ನೀನು ಹೇಳುವ ಮಾತು ಸರಿ, ಆದರೆ ನನ್ನ ಪರಿಸ್ಥಿತಿ ಹಾಗಿದೆ, ಅದಕ್ಕೊಂದು ಕಾರಣವಿದೆ. ಏನದು? ಅದು ಕಾರಣ ನಿನ್ನಯ್ಯನು ನೇಮಿದೆ, ಅದು ಕಾರಣ ನಿನ್ನಯ್ಯನು ನೇಮಿದೆ, ಕದನಕ್ಕೆ ಕಳುಹಿದನೆಂದು, ಕದನಕ್ಕೆ ಕಳುಹಿದನೆಂದು ಮದ ಮುಖರನು ಗಣಗಳು ಭಂಗಿಸಿ ನಿಲ್ಲದೆ ಕ್ಷಿಪ್ರದಿತಾರೆಂದು. ನೀನು ಹೇಳುವ ಮಾತು ಸರಿ, ಆದರೆ ನನ್ನ ಪರಿಸ್ಥಿತಿ ಹೇಗಿದೆ ನೋಡು. ಏನದು? ನಿನ್ನ ಏನಾದಂತಹ ದೇವೇಂದ್ರನ ಆಜ್ಞೆಯಾಗಿದೆ. ದೇವೇಂದ್ರನ ಆಜ್ಞೆ ಏನು ಎಂಬುದಾಗಿ? ಕೌರವನನ್ನು ಬಂಧಿಸಿದ ಎನ್ನುವುದಾಗಿ. ಮತ್ತೆ ಸರಿಯಾಗಿ ಆಲೋಚನೆ ಮಾಡು. ಏನು? ನಿಮ್ಮಲ್ಲಿಯೂ ಯುದ್ಧ ಮಾಡುವ ಹಾಗಿಲ್ಲ. ಮೊದಲಿನಿಂದಲೂ ನಿಮ್ಮ ಮೇಲೆ ಕೃಪಾದೃಷ್ಟಿಯನ್ನೇ ಬೀರಿದವರು ನಾವು. ಓಹೋ, ಹಾಗಾಗಿ ನಿಮ್ಮನ್ನು ರಕ್ಷಿಸಬೇಕಾದುದು ನಮ್ಮ ಕರ್ತವ್ಯ. ಬಹಳ ಸ್ವಾರಸ್ಯಕರವಾಗಿದೆ ನಿನ್ನ ಮಾತುಗಳು. ಯಾಕೆ? ಓ ಕೇಚರ, ಕೇಳು. ಕೇಳೋ ಖಚರೇಂದ್ರ ನಾನೆಂಬ ನುಡಿಯ, ಕೇಳೋ ಖ